ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಪತ್ರಕರ್ತ ರಾಮಾಂಜಿನಪ್ಪನವರ ಹಲ್ಲೆಯನ್ನು ಖಂಡಿಸಿ ಪಾವಗಡ ತಾಲೂಕಿನ ಪತ್ರಕರ್ತರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಶ್ರೀರಾಮ ಸೇನೆ, ತಾಲೂಕು ಕುರುಬ ಸಮಾಜ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ಹೈಬಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟ್ಟಣದ ಶನಿ ಮಹಾತ್ಮ ದೇವಾಲಯದ ಬಳಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಸಾವಿರಾರು ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂದೆ ರ್ಯಾಲಿ ನಡೆಸಿದರು. ನಂತರ ಪಾವಗಡ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿದ ಪ್ರತಿಭಟನಾಕಾರರು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಪೊಲೀಸ್ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿದರು. ನಂತರ ತಾಲೂಕು ಕಚೇರಿಗೆ ತೆರಳಿದ ಕುರುಬ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಆರೋಪಿ ನಾರಾಯಣ ರೆಡ್ಡಿ ಕುಟುಂಬವನ್ನು ತಾಲೂಕಿನಿಂದ ಗಡೀಪಾರು ಮಾಡಬೇಕು ಹಾಗೂ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ವರದಿ ರಾಮಪ್ಪ, ಸಿಕೆಪುರ. निदान घोषणे को करेंगे. ರಾಮಾಂಜಿನಪ್ಪ ಅವರ ಮೇಲೆ ವಿನಾಕಾರಣ ಹಲ್ಲೆ ನಡೆದಿದೆ. ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾ, ಒಬ್ಬ ಪತ್ರಕರ್ತ ಸಮಾಜದ ಅನ್ಯಾಯಗಳನ್ನು ಹೊರಗಡೆ ಎಳೆಯಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನೇ ಗುರಿಯಾಗಿಟ್ಕೊಂಡು ಈ ಥರ ಹಲ್ಲೆ ನಡೆಸಿರೋದು ತೀವ್ರವಾದಂತಹ ನೋವನ್ನು ತಂದಿದೆ. ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಕೈ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಅವರಿಗೆ ಕಠಿಣವಾದಂತಹ ಶಿಕ್ಷೆ ಒಳಪಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ, ಇದೇ ರೀತಿ ಮುಂದುವರೆದರೆ ಪತ್ರಕರ್ತರ ಮೇಲೆ ಸಮಾಜದ ಅನ್ಯಾಯಗಳನ್ನು ಬಯಲಿಗೆಳೆಯೋದು ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ತಪ್ಪಿಸಬೇಕಾದ್ರೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಮಾಡಿದೆ, ಪತ್ರಕರ್ತರ ಮೇಲೆ ಅನ್ಯಾಯ ಆದವರಿಗೆ ಕಠಿಣವಾದಂಥ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಆದೇಶ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ದೇಶದಲ್ಲಿ ಎಲ್ಲೇ
ಪತ್ರಕರ್ತರ ಮೇಲೆ ಹಲ್ಲೆ ನಡೆದರೂ ಸಹ ಅದನ್ನು ತೀವ್ರವಾಗಿ ಪರಿಗಣಿಸೋದ್ರ ಮುಖಾಂತರ ಹಲ್ಲೆ ನಡೆಸಿದವರನ್ನ ಕಠಿಣವಾಗಿ ಶಿಕ್ಷೆ ಮಾಡಬೇಕು ಅಂತ ಈ ಮೂಲಕ ಪಾವಗಡ ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ನಾನಾದರೂ ಒತ್ತಾಯ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಜಿಲ್ಲಾ ಸಂಘದ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಖಾಂತರವೂ ಸಹ ನಾನು ಈ ತಹಸೀಲ್ದಾರಲ್ಲಿ ಮತ್ತು ಇಲ್ಲಿನ ಪೊಲೀಸ್ ಅಧಿಕಾರಿಗಳಲ್ಲಿ ಈ ರೀತಿಯಾಗಿ ನಾನು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮೆಲ್ಲ ಪತ್ರಕರ್ತರ ಒಂದು ಸಂಘದ ಶಕ್ತಿ ಇದೆಯಲ್ಲ, ಆ ಶಕ್ತಿ ಇವತ್ತು ಬಹಿರಂಗಗೊಂಡಿದೆ. ಇಂತಹ ಶಕ್ತಿ ಸದಾ ಸಂಘಟಿತವಾಗೇ ಇರಲಿ ಅಂತ ನಾನಾದರೂ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಚಿಂತೆಗೀಡು ಮಾಡಿದೆ. ಅದು ದುರಂತ ಅಂದ್ರೆ ತಪ್ಪಾಗೋದಿಲ್ಲ. ಸಮಾಜದಲ್ಲಿ ಅಂಕು ಡಂಕುಗಳನ್ನ ತಿದ್ದಿ ತೀಡುವಂತ ಒಬ್ಬ ಪತ್ರಕರ್ತನಿಗೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಮುಂದಿನ ಹಂತದಲ್ಲಿ ಸಮಾಜದಲ್ಲಿ ಏನಾದ್ರೂ ಒಂದು ಅನ್ಯಾಯ ಆದ್ರೆ, ಇನ್ನೇನಾದ್ರೂ ಒಂದು ಅಹಿತಕರ ಘಟನೆಗಳು ನಡೆದ್ರೆ ಅದನ್ನ ತಡಿಲಿಕ್ಕೆ, ಸಮಾಜಕ್ಕೆ ತೋರಿಸ್ಲಿಕ್ಕೆ, ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಪತ್ರಕರ್ತರು ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಪತ್ರಕರ್ತರನ್ನ ಈ ರೀತಿ ಅಮಾನುಷವಾಗಿ ನಡೆಸಿಕೊಂಡಂತ ರೀತಿ ನಿಜಕ್ಕೂ ಇದೊಂದು ಖಂಡನೀಯ. ಒಂದು ವೇಳೆ ಆ ಪತ್ರಕರ್ತರ ತಪ್ಪೇನಾದ್ರೂ ಮಾಡಿದ್ರೆ ಅದಕ್ಕೆ ಕಾನೂನು ಅಂತ ಇದೆ. ಭಾರತದಲ್ಲಿ ಎಲ್ರಿಗೂ ಸಮಾನವಾದ ಕಾನೂನಿದೆ. ಆ ಕಾನೂನಿನ ಅಡಿಯಲ್ಲಿ ಹೋಗಿ ಅವರು ನ್ಯಾಯವನ್ನ ಪಡ್ಕೋಬಹುದಾಗಿತ್ತು. ಆದ್ರೆ ಅವ್ರು ಮಾಡಿರುವಂತ ಬಹುದೊಡ್ಡ ತಪ್ಪೇನು ಅಂದ್ರೆ ಒಬ್ಬ ಪತ್ರಕರ್ತನ, ಹಿರಿಯ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರೋದು. ಹಾಗಾಗಿ ಇದು ನಾವೆಲ್ಲರೂ ಕೂಡ ಪಾವಗಡ ತಾಲೂಕಿನಲ್ಲಿ ಎಲ್ಲಾ ಪತ್ರಕರ್ತರ ಹಿರಿಯರೇನಿದ್ದಾರೆ, ನನ್ನೆಲ್ಲ ಸಮಾನ ಮನಸ್ಕರ ಕರಿಯ ಸ್ನೇಹಿತರೇನಿದ್ದಾರೆ, ಎಲ್ಲರೂ ಕೂಡ ಈ ವಿಚಾರವನ್ನ, ಈ ಒಂದು ಘಟನೆಯನ್ನ ಖಂಡಿಸ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಇದೇ ರೀತಿಯ ಒಂದು ಏನಾದ್ರೂ ಘಟನೆಗಳು ಮರುಕಳಿಸಿದ್ರೆ ನಾವೆಲ್ಲರೂ ಕೂಡ ಇದೇ ರೀತಿಯ ಹೋರಾಟವನ್ನ ಮಾಡಿ ನಮ್ಮ ಪತ್ರಕರ್ತರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಇದಕ್ಕೆ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡಬೇಕಾಗಿದೆ. ನಿಮ್ಮ ಉದ್ದೇಶಕ್ಕೋಸ್ಕರ ಪತ್ರಕರ್ತರು ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಸಂಬಂಧಪಟ್ಟಿಲ್ಲೇನೋ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾ ಇದ್ದಂತ ಸಾರ್ವಜನಿಕರು ಬಹಳ ನೋವಾಗ್ತದೆ. ನೀವೇ ಹಿಂಗ್ ಮಾಡಿದ್ರೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಇದ್ದಂತ ಪತ್ರಕರ್ತರ ಕುಟುಂಬ ಏನಾಗ್ಬೇಕು, ಅವರ ವೈಯಕ್ತಿಕ ಜೀವನ ಏನಾಗ್ಬೇಕು ಅಂತ ನೀವೇ ಅವಲೋಕಿಸಿ. ಇಲ್ಲಿನ ಪೊಲೀಸ್ ಇಲಾಖೆಯವರು ಈಗಾಗಲೇ ನಿನ್ನೆ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದು ಕ್ರಮ ಮಾಡಬೇಕು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ಎಸ್ಪಿ ಅವರು ಈ ರೀತಿಯ ಘಟನೆಗಳು ಆಗದಂತೆ ಜಿಲ್ಲೆಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಕೋರ್ಟ್ ಆದೇಶ ಮಾಡಿದೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಬಾರದು ಅಂತ. ಒಂದ್ ವೇಳೆ ತಪ್ಪು ಮಾಡಿದ್ರೆ ಕಾನೂನಿನ ಅಡಿಯಲ್ಲಿ ಅವರು ಹೋಗಿ ಒಂದು ಕೇಸನ್ನ ದಾಖಲು ಮಾಡಿ ಅದರ ವಿಚಾರಣೆ ಮಾಡಿ ನ್ಯಾಯ ಪಡ್ಕೊಳ್ಬಹುದು ಅಂತ. ಹಾಗಾಗಿ ಮುಂದಿನ ಹಂತದಲ್ಲಿ ಪತ್ರಕರ್ತರಿಗೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೋಡಿ ಅಧ್ಯಕ್ಷರೇ, ಓಕೆ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಖಂಡಿಸಿ, 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 ಖಂಡಿಸಿ. We want justice. 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 ಬೇಕು, ಬೇಕೇ ಬೇಕು. ನಾಲ್ಕನೇ ಅಂಗ ಅಂತ ನಾವು ಕರಿತೀವಿ. ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಮಾಧ್ಯಮ ನಾಲ್ಕು ಸಹ ಈ ಒಂದು ತುಂಬ ಅತ್ಯುತ್ತಮವಾಗಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುವಂಥ ಅಂಗಗಳು. ಇದರಲ್ಲಿ ಯಾರೇ ತಪ್ಪು ಮಾಡಿದರೂ ಎಲ್ಲರಿಗೂ ಸಹ ಒಂದೇ ಕಾನೂನಿದೆ ನಮ್ಮ ಸಂವಿಧಾನದಲ್ಲಿ. ಇಂಥ ಸ್ಥಿತಿಯಲ್ಲಿ ಒಬ್ಬ ಪತ್ರಕರ್ತರನ್ನ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿರೋದು ಅಮಾನವೀಯವಾಗಿ, ಮಾರಣಾಂತಿಕ ಹಲ್ಲೆ ಅಂತ ಈ ಥರದ ಒಂದು ಹಲ್ಲೆ ನಡೆಸಿರುವುದು ಖಂಡನೀಯ. ಪತ್ರಕರ್ತರಾಗಲಿ, ಪೊಲೀಸರಾಗಲಿ, ಪ್ರತಿಯೊಬ್ಬರೂ ಸಹ ಕಾರ್ಯಾಂಗವಾಗಿ, ಅಧಿಕಾರಿಗಳಾಗಿ ಕೆಲಸ ಮಾಡೋದು ಸಾರ್ವಜನಿಕರಿಗೋಸ್ಕರ. ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಿರುವಂತಹ ಪತ್ರಕರ್ತರನ್ನ ರಕ್ಷಣೆ ಮಾಡುವುದು ಸಾರ್ವಜನಿಕರ ಕರ್ತವ್ಯ. ಈ ನಿಟ್ಟಿನಲ್ಲಿ
ಈ ಹಲ್ಲೆ ಮಾಡಿರುವಂತಹ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಡೆದಂತೆ ಎಚ್ಚರಿಕೆ ವಹಿಸಬೇಕು. ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ. ತುಮಕೂರು ಜಿಲ್ಲೆ ಇಂದ ಪಾವಗಡ ತಾಲೂಕು ಪತ್ರಕರ್ತರ ಸಂಘ ಪಾವಗಡ ತಾಲೂಕು ತುಮಕೂರು ಜಿಲ್ಲೆ. ವಿಷಯ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 6/1/2025 ಸಾಯಂಕಾಲ 5 ಗಂಟೆ ಸಮಯದಲ್ಲಿ ಪಟ್ಟಣದ ಟೋಲ್ಗೇಟ್ ಬಳಿ ಗಡಿನಾಡು ಪತ್ರಿಕೆ ಸಂಪಾದಕರು ಹಾಗೂ ಪತ್ರಕರ್ತರಾದ ರಾಮಾಂಜನಪ್ಪರಿಂದ 3 ಮಹಿಳೆಯರು ಹಾಗೂ ನಾರಾಯಣ ರೆಡ್ಡಿ ಎಂಬುವರು ಸೇರಿ ಚಪ್ಪಲಿ ಮತ್ತು ಬೂಟ್ಗಳಿಂದ ಒದ್ದು ಹೀನಾಯವಾಗಿ ಹೊಡೆದು ಬಟ್ಟೆಗಳನ್ನು ಹರಿದು ಸಾರ್ವಜನಿಕ ಸ್ಥಳದಲ್ಲಿಯೇ ಅವಮಾನ ಮಾಡುವ ಜೊತೆಗೆ ಇನ್ನನ್ನು ಸೇರಿ ನಿಮ್ಮವರನ್ನು ಕರೆಯಿಸು ಅವರನ್ನು ಸಹ ಮುಗಿಸುತ್ತೇನೆಂದು ಸ್ಥಳದಲ್ಲಿಯೇ ರಾಜಾರೋಷವಾಗಿ ಮಾತನಾಡಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಆದ್ದರಿಂದ ಇದೇ ರೀತಿ ಸಾರ್ವಜನಿಕವಾಗಿ ಪತ್ರಕರ್ತರು ಸುದ್ದಿ ಮಾಡಲು ಹೋಗುವಾಗ ಇಂತಹ ಘಟನೆಗಳು ಮರುಕಳಿಸದಂತೆ ರಕ್ಷಣೆ ಒದಗಿಸಬೇಕು. ದೌರ್ಜನ್ಯ ಎಸಗಿರುವ ನಾರಾಯಣ ರೆಡ್ಡಿ ಮತ್ತು ಆತನ ಕುಟುಂಬದವರು ಮಹಿಳೆಯರು ಪ್ರಚೋದನೆ ಮಾಡಿರುವ ಕೆಲವರನ್ನು ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪಾವಗಡ ತಾಲೂಕು ಪತ್ರಕರ್ತರ ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪತ್ರಕರ್ತರ ಮೇಲೆ ದೌರ್ಜನ್ಯ. We want justice. 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 ತುರ್ತಾಗಿ ನಾವು ಈ ರೀತಿ ನಾವು ಮನವಿ ಪತ್ರ ಕೊಡಬೇಕು ಅಂದ ತಕ್ಷಣ ನಮಗೆ ಬೆನ್ನೆಲುಬಾಗಿ ಸುಮಾರು ಸಂಘ ಸಂಸ್ಥೆಗಳ ಮುಖಂಡರು ಬಂದಿರೋದೇ ನಮಗೆ ತುಂಬಾ ಒಳ್ಳೆ ಆಶಾದಾಯಕವಾಗಿತ್ತು. ಇನ್ನೊಂದು ಏನಂದ್ರೆ ನಾವು ಪತ್ರಕರ್ತರಂದ್ರೆ ನಾವೇನು ಮೇಲಿಂದ ಬಂದಿರೋರಲ್ಲ. ನಿಮ್ಮ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡುವಂತ ಪತ್ರಕರ್ತರು ಅನ್ನೋದು ಮೊದಲು ಸಾರ್ವಜನಿಕರು ತಿಳ್ಕೋಬೇಕು, ಉದ್ಯಮಿಗಳು ತಿಳ್ಕೋಬೇಕು, ಅಧಿಕಾರಿಗಳು ತಿಳ್ಕೋಬೇಕು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇನ್ನೂ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ. ಏನೇ ಸಮಸ್ಯೆ ಬಂದ್ರೆ ಪೊಲೀಸ್ ಠಾಣೆ ಮತ್ತೆ ಫೈರು ಮತ್ತೆ ಆಫೀಸು ಆಂಬುಲೆನ್ಸ್ ಎಷ್ಟು ಮುಖ್ಯವೋ ಪತ್ರಕರ್ತನೂ ಅಷ್ಟೇ ಮುಖ್ಯ ಅನ್ನೋ ನೀವು ದಯಮಾಡಿ ಸಾರ್ವಜನಿಕರು ತಿಳ್ಕೋಬೇಕಾಗಿದೆ. ನಾನು ಕಳಕಳಿಯಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಂಬಂದಿಷ್ಟೇ, ನಿಮ್ಮ ವೈಯಕ್ತಿಕವಾಗಿ ಏನೇ ಘಟನೆ ನಡೆದ್ರು ನಿಮಗೆ ಆದಂತ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನು ಇಲಾಖೆಯಲ್ಲಿ ಇದೆ. ಅದನ್ನ ಕಂಪ್ಲೇಂಟ್ ಕೊಡೋದು ಬಿಟ್ಟು ಏಕಾಏಕಿ 4 ಜನ ಮಹಿಳೆಯರನ್ನು ಕರ್ಕೊಬಂದು ನಿಂತುಕೊಂಡು ಇವ್ರು ಏನ್ ಮಾಡ್ತಾರೆ ಮಾಡಿ ಒಡಿ ಅಂತ ಹೇಳೋ ಇದಕ್ಕೆ ನಾವು ಏನ್ ತಪ್ಪು ಮಾಡಿದ್ದೀವಿ ಸ್ವಾಮಿ? ಇನ್ನೊಂದು ನಿಮ್ಗೇನಾದ್ರು ತಪ್ಪು ಮಾಡಿದ್ರೆ, ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳೋಕು ಇಲಾಖೆ ಇದೆ. ಇದನ್ನು ಬಿಟ್ಟು ಯಾರು ಬರ್ತಾರೋ ಒಡಿರಿ ಅಂತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂತ ನಾರಾಯಣ ರೆಡ್ಡಿ ನಿಂತುಕೊಂಡು ಮೆಟ್ಗಳು ತಗೊಂಡು ನಡೆಸ್ತಾರೆ ಅಂದ್ರೆ ನಾಳೆ ದಿವಸ ನಿಮ್ಮ ಸಾರ್ವಜನಿಕರ ಪರಿಸ್ಥಿತಿ ನಮ್ಗೇನು ನೋಡಿ. ದಯಮಾಡಿ ಪತ್ರಕರ್ತರಿಗೆಲ್ಲ ಇದು ಅವಮಾನ ಆಗಿರೋದು. ಇಡೀ ನಮ್ಮ ಸಾಮಾಜಿಕ ಅಲ್ಲ, ನಮ್ಮ ಸಮಾಜಕ್ಕೆ ಅಲ್ಲ ಆಗಿರೋದು, ಇಡೀ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಆಗಿರೋದು. ದಯಮಾಡಿ ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ. ಇಂಥ ಘಟನೆ ನಡೆದಾಗ ದಯಮಾಡಿ ಕೂಡಲೇ ಪೊಲೀಸ್ ಠಾಣೆಗೆ ನೀವು ಮಾಹಿತಿ ನೀಡಬೇಕಾಗಿದೆ. ಎರಡನೇದು ಬಿಡಿಸಬೇಕಾಗಿದ್ದಂಥವ್ರೆ ಅದು ಮಾಡ್ತಾ ಇಲ್ಲ. ಮತ್ತೆ ಒಬ್ರು ಫೋನ್ ಮಾಡೋಕೆ ಒಂದು ಅಂಗಡಿ ಹತ್ರ ಹೋಗಿ ಹಣ ಫೋನ್ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಫೋನ್ ಕೊಟ್ಟರೆ ನೀನು ನೋಡು ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಇದು ನಾವು ಭಾರತದಲ್ಲಿ ಇದ್ದೀವಾ ಅಫ್ಘಾನಿಸ್ತಾನದಲ್ಲಿ ಇದ್ದೀವಾ ಅನ್ನೋದು ನೀವು ದಯಮಾಡಿ ತಿಳ್ಕೋಬೇಕಾಗಿದೆ ಅಧಿಕಾರಿಗಳೇ. ಇನ್ನಾದ್ರೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಂಡು ಈ ರೀತಿಯ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ನಿಮ್ಮ ಗುಪ್ತಚರ ಏನ್ ಮಾಡ್ತಾ ಇದೆ, ನಿಮ್ಮ SP ಕಾನ್ಸ್ಟೇಬಲ್ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಇಂಥ ಘಟನೆ ನಡೀತದೆ ಅನ್ನೋದು ನೀವು ಈಗಾಗಲೇ 10 ದಿವಸದ ಕೆಳಗಡೆ ಅವ್ರು ಬಂದು ನಿಮ್ಮ ಪೊಲೀಸ್ ಠಾಣೆಗೆ ಬಂದು ಹೋಗಿದ್ದಾರೆ. ನೀವು ಅವರ ಚಲನವಲನ ನೀವು ಗಮನಿಸಿಲ್ಲ. ಯಾಕೆ ಗಮನಿಸಿಲ್ಲ? ನೀವು ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ. ಮುಂದಿನ ದಿನದಲ್ಲಿ ಇದೇ ರೀತಿ ಆದ್ರೆ ನಾವ್ ಯಾರು ಉಳಿಯಂಗಿಲ್ಲ. ನಮ್ಮನ್ನು ಹೊಡೆದವ್ರು ನಿಮ್ಮನ್ನು ನಾಳೆ ಹೊಡಿತಾರೆ. ದಯಮಾಡಿ ತಿಳ್ಕೊಳ್ಳಿ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ಮೇಲೂ ಸಹ ಹಲ್ಲೆ ನಡೆದಿದೆ. ಬರೀ ಪತ್ರಕರ್ತರಲ್ಲ, ಪೊಲೀಸರ ಮೇಲೂ ಹಲ್ಲೆ ನಡೀತಾ ಇದೆ. ದಯಮಾಡಿ ನೀವೇನಾದ್ರೂ ಕಠಿಣ ಕ್ರಮ ತಗೊಂಡಿಲ್ಲ ಅಂದ್ರೆ ನಾಳೆ ದಿವಸ ಈ ಸಮಾಜ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಆದ್ರಿಂದ ಈ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸೇರಿ ಅದು ತುರ್ತಾಗಿ ಸಭೆ ಕರೆದು ಎಲ್ಲರೂ ಅರ್ಧ ಗಂಟೆಯಲ್ಲಿ ಸೇರಿ ತುರ್ತಾಗಿ ಬಂದಿರೋದ್ರಿಂದ ಎಲ್ಲ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಾಗತ ಮಾಡ್ತಾ ನಮ್ಮ ತಹಸೀಲ್ದಾರ್ ಸಾಹೇಬರು ಅದ್ರಾಸ್ ಸಾಹೇಬ್ ಇದ್ದಾರೆ. ಅವ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಮನವಿ ಪತ್ರವನ್ನು ಓದಿ ನಮ್ಮ ತಹಸೀಲ್ದಾರ್ ಸಾಹೇಬ್ಗೆ ಕೊಡ್ತೀವಿ. ಪತ್ರಕರ್ತರು ಒಗ್ಗಟ್ಟಾಗಿ
ಘಟನೆನ ಖಂಡಿಸಿ ಕಾನೂನು ಕ್ರಮ ಆಗೋದಕ್ಕೆ ADSP ಅವ್ರು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡಿ ತುರ್ತಾಗಿ ತುಂಬಾ ತ್ವರಿತವಾಗಿ ಒಂದು ಕಾನೂನು ಕ್ರಮ ಆಗೋದಕ್ಕೆ ಎಲ್ಲ ಪತ್ರಕರ್ತರು ಸಂಘ ಸಂಸ್ಥೆಗಳು ಸಹಕರಿಸಿದ್ದಾರೆ. ಅದೇ ರೀತಿ ರಾತ್ರಿ ಕೊಟ್ಟ ಕರೆಗೆ ಈ ಬೆಳಗ್ಗೆ ಬಂದು ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮತ್ತೆ ಮನವಿ ಪತ್ರ ಕೊಡೋದಕ್ಕೂ ಸಹ ತಾವೆಲ್ಲ ಸಹಕರಿಸಿದ್ರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳವರಿಗೆ ಧನ್ಯವಾದಗಳನ್ನ ಪತ್ರಕರ್ತರೇ ಅಲ್ಲ ಸಾರ್ವಜನಿಕರು ಬೆಂಬಲ ಕೊಡ್ತಾ ಇದ್ದಾರೆ. ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಾಗೇಂದ್ರ ಬರ್ರಿ ಎಲ್ಲರೂ ನಾಗೇಂದ್ರ ನೀವೆಲ್ಲ ಬರ್ರಿ ಇಲ್ಲಿ ಎಲ್ಲ ಸೇರ್ಕೊಳ್ಳಿ ದಯಮಾಡಿ ಎಲ್ಲರೂ ಸೇರ್ಕೊಳ್ಳಿ. ನಾರಾಜ್ ಕೊಡೆ ಇಮ್ರಾನ್ ನಾರಾಜ್ ಕೊಡೆ ಫೋಟೋಗೆ ಹೋಗು. ನಿಮ್ಮ ಕಿವಿಗೆ ಬೀಳುತ್ತೆ ಯಾರೋ ಹಿಂಗೆ ಜಗಳ ಆಡ್ಕೊತಾರೆ ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ದಯಮಾಡಿ ನಮ್ಗೆ ಗಮನಕ್ಕೆ ತಗೊಂಬನ್ನಿ, ನಮ್ಮದು ಏನಿದೆ ನಾವು ಮುಂದೆ ಜರುಗಿಸ್ತೀವಿ. ನಾವು ಇಂಥ ಘಟನೆಗಳನ್ನು ಮರುಕಳಿಸಂತೆ 100ಕ್ಕೆ 100ರಷ್ಟು ನಾವು ರಕ್ಷಣೆ ಕೊಡ್ತೀವಿ, ಅದನ್ನು ತಡಿತೀವಿ. ಇದು ಒಂದು. ಇದು ಎರಡನೇದು, ನಮಗೆ ವಿಚಾರ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಾನೂನು ಪ್ರಕ್ರಿಯೆ ಏನಿದೆ ಅದ್ರ ಪ್ರಕಾರ ನಾವು ಜರುಗಿಸಿದ್ದೀವಿ. ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು ಮಧುಗಿರಿ ಜೈಲಿನಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋದು, ಇಂಥದ್ದೊಂದು ಘಟನೆ ಮರುಕಳಿಸಬಾರ್ದಂತೆ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಅವ್ರು ಪಾಪ ಹೋಗಿ ಫೋನ್ ಕೊಡಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಕೋಬೇಕಂದ್ರೆ ಫೋನ್ ಕೊಡಬೇಡ ಅಂತ ಹೇಳಿ ಅವ್ರು ಅಂತವ್ರದ್ದು. ಯಾಕಂದ್ರೆ ಪಾಪ ಅವ್ರಿಗೆ ಫೋನ್ ಇಲ್ಲ. ಮೂರು ಜನ ಮಹಿಳೆಯರಿದ್ದಾರೆ ಸರ್. 3 ಜನ ಮಹಿಳೆಯರು ಪ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದರೆಲ್ಲ ತನಿಖೆ ಮಾಡಿ ಅವ್ರನ್ನೂ ಕೂಡ ಬಂಧಿಸುವಂತ ಕ್ರಮ ಜರುಗಿಸುತ್ತೆ. ನಮಗೆ ಈಗಾಗಲೇ ಭರವಸೆ ನೀಡಿ ಈಗಾಗಲೇ ಕ್ರಮ ಕೈಗೊಂಡು ಮುಂದಿನ